ಸ್ನೇಹಿತರೆ ನಮಸ್ಕಾರ. ದಾಖಲೆ ಬರೆದ ಯಶಸ್ವಿ ಜೈಸ್ವಾಲ್. ವೀಕ್ಷಕರೇ, 50 ವರ್ಷದ ಹಲವಾರು ದಾಖಲೆಗಳನ್ನು ಯಶಸ್ವಿ ಜೈಸ್ವಾಲ್ ಅವರು ಧ್ವಂಸ ಮಾಡಿದ್ದಾರೆ. ವೀಕ್ಷಕರು, ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಡಬಲ್ ಸೆಂಚುರಿ ಸಿಡಿಸುವ ಮೂಲಕ ತಮ್ಮ ಹಳೆಯ ದಾಖಲೆಗಳನ್ನು ಮುರಿದುಕೊಂಡಿದ್ದಾರೆ. ವೀಕ್ಷಕರ, ಸುದ್ದಿಯ ಡೀಟೇಲ್ಸ್ಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಯಶಸ್ವಿ ಜೈಸ್ವಾಲ್ ಅವರ ಈ ಡಬಲ್ ಸೆಂಚುರಿ ಪ್ರದರ್ಶನಕ್ಕೆ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ಒಂದು ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರು, ನೀವು ಟೀಮ್ ಇಂಡಿಯಾ ತಂಡದ ಅಭಿಮಾನಿಗಳಲ್ಲಿ ಒಬ್ಬರಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡ್ಕೊಳ್ಳಿ. ವೀಕ್ಷಕರ, ಇಂಗ್ಲೆಂಡ್ ವಿರುದ್ಧ ನಡೆಯುತ್ತಿರುವ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಡಬಲ್ ಸೆಂಚುರಿ ಸಿಡಿಸಿ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ವೀಕ್ಷಕರೇ, ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿದ್ದ ಭಾರತ ತಂಡವು 445 ರನ್ಗಳಿಗೆ ಮೊದಲ ಇನ್ನಿಂಗ್ಸ್ನಲ್ಲಿ ಆಲ್ಔಟ್ ಆಗಿತ್ತು. ಬಳಿಕ ವೀಕ್ಷಕರು, ಪ್ರಥಮ ಇನ್ನಿಂಗ್ಸ್ ಆರಂಭಿಸಿದ ಇಂಗ್ಲೆಂಡ್ ತಂಡವನ್ನು 319 ರನ್ಗಳಿಗೆ ಆಲ್ಔಟ್ ಮಾಡಿತ್ತು. ಈ ಮೂಲಕ ಇಂಗ್ಲೆಂಡ್ ತಂಡವು ಭಾರಿ ಹಿನ್ನಡೆ ಅನುಭವಿಸಿತ್ತು. ಅದೇ ರೀತಿ ವೀಕ್ಷಕರು, ಬಳಿಕ ಎರಡನೇ ಇನ್ನಿಂಗ್ಸ್ ಆರಂಭಿಸಿದ ಭಾರತ ತಂಡವು ಎರಡನೇ ದಿಂದಾಟದ ಅಂತ್ಯಕ್ಕೆ 2 ವಿಕೆಟ್ ನಷ್ಟಕ್ಕೆ ದ್ವಿತೀಯ ಇನ್ನಿಂಗ್ಸ್ನಲ್ಲಿ 196 ರನ್ ಗಳಿಸಿತ್ತು. ಇನ್ನು ವೀಕ್ಷಕರೇ, ಮೂರನೇ ದಿಂದಾಟ ಹಾಗೂ ನಾಲ್ಕನೇ ದಿಂದಾಟದಲ್ಲಿ ಭಾರತ ತಂಡವು ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದ್ದು, ಅದೇ ರೀತಿ ವೀಕ್ಷಕರೇ, ಯಶಸ್ವಿ ಜೈಸ್ವಾಲ್ ಅವರ ಡಬಲ್ ಸೆಂಚುರಿಯಿಂದ ಭಾರತ ತಂಡವು ಮುನ್ನಡೆ ಸಾಧಿಸಿತು. ಹೌದು ವೀಕ್ಷಕರೇ, ಎರಡನೇ ಇನ್ನಿಂಗ್ಸ್ನಲ್ಲಿ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದ ಯಶಸ್ವಿ ಜೈಸ್ವಾಲ್ ಅವರು ಎದುರಿಸಿದ 236 ಎಸೆತಗಳಲ್ಲಿ 14 ಬೌಂಡ್ರಿ ಹಾಗೂ 12 ಸಿಕ್ಸರ್ಗಳೊಂದಿಗೆ 214 ರನ್ ಗಳಿಸಿ ಡಬಲ್ ಸೆಂಚುರಿ ಸಿಡಿಸಿ ಮತ್ತೊಮ್ಮೆ ದಾಖಲೆಯನ್ನು ಮಾಡಿದರು. ವೀಕ್ಷಕರೇ, ಇದರ ಮೂಲಕ ಭಾರತ ತಂಡವು ಎರಡನೇ ಇನ್ನಿಂಗ್ಸ್ನಲ್ಲಿ 557 ರನ್ಗಳ ಮುನ್ನಡೆ ಸಾಧಿಸಿದ್ದು, ಅದೇ ರೀತಿ ವೀಕ್ಷಕರೇ, ಈ ಒಂದು ಪಂದ್ಯವನ್ನು ಟೀಮ್ ಇಂಡಿಯಾ ತಂಡವು ಗೆಲ್ಲುವ ತವಕದಲ್ಲಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಇಂಗ್ಲೆಂಡ್ ತಂಡವನ್ನು ಟೀಮ್ ಇಂಡಿಯಾ ತಂಡವು ಎರಡನೇ ಇನ್ನಿಂಗ್ಸ್ನಲ್ಲಿ ಆಲ್ಔಟ್ ಮಾಡಿ ಈ ಒಂದು ಪಂದ್ಯವನ್ನು ಗೆಲ್ಲಬಹುದಾ ಅಥವಾ ಇಲ್ವಾ ಎಂಬುದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ತಿಳಿಸಿ. ಹಾಗೆ ಇದೇ ರೀತಿ ಕ್ರಿಕೆಟ್ ನ್ಯೂಸ್ ಅಪ್ಡೇಟ್ಸ್ಗಾಗಿ ದಯವಿಟ್ಟು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.